ವೆಸ್ಟ್ ಬೆಂಗಾಲ್ನಲ್ಲಿ 2 ಪ್ಯಾರಾಗಳನ್ನ ರಾಜ್ಯಪಾಲರು ಬಿಟ್ಟು ಹೋಗ್ತಾರೆ. ಇದು ಪ್ರಕರಣ ಕೂಡ ಆಗ್ತದೆ. ನಂತರ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಅವರ ಒಪಿನಿಯನ್ ಅನ್ನ ಪಡೆದು, ನಾವು ಮಾತಾಡುವವರು ಕೂಡ ಗವರ್ನರ್ಗಳ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು. ಇದು ಮಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನೇನಾಯ್ತು, ಯಾವ್ಯಾವ ಗವರ್ನರ್ ಏನ್ ಮಾಡಿದ್ರು ಅವಕಾಶ ಕೊಡಬೇಕು. ನೀವು ಕೇಳಿ ಅವಕಾಶ. ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು. ಏನ್ ಎಲ್ಲದಕ್ಕೂ ಪದೇ ಪದೇ ಎದ್ದಿಟ್ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅನ್ಪಾರ್ಲಿಮೆಂಟರಿ ನಾನು ಕಾನ್ಸ್ಟಿಟ್ಯೂಷನ್ ಓದಬಾರ್ದ? ಆಯ್ತು, ಮತ್ತೆ ನಿಲ್ಲಿ ಅಷ್ಟೇ. ಅವ್ರು ಮಾಡಿ ಅಧ್ಯಕ್ಷರೇ ಒಂದೇ ನಿಮಿಷ ಅವ್ರು ಮಾಡಿರುವಂತ ಭಾಷಣದಲ್ಲಿರುವಂತ ಹಲವಾರು ಅಂಶಗಳೇನಿದೆ, ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ, ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ, ಅದಕ್ಕೆ ವಂದನೆಯನ್ನ ಕೊಡ್ತೀವಿ. ಅದು ಎರಡನೇ ಮಾತು. ಅದು ಓದಬೇಕಿತ್ತಲ್ಲ, ಅದು ಓದಿದಾರ, ಎಷ್ಟು ಓದಿದ್ದಾರೆ, ಭಾಗಶಃ ಓದಿರೋದು ಸರಿಯಾ ತಪ್ಪಾ ಅಂತೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೆಲ್ಲಿ ಮಾಡ್ಲಿ, ಬೀದಿನಲ್ಲಿ ಮಾಡ್ಲಾ? ಇದು ಇರುವಂತ ವಿಚಾರ. ಇದು ಜನಕ್ಕೆ ಗೊತ್ತಾಗಬೇಕಲ್ಲ ಏನು ಕಾನೂನು ಅಂತ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು, ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ದಾಗ ಅಡ್ಡಪಡಿಸಿ ಹೇಳಿದ್ರು, ವಿವೇಚನೆ ಇದೆ ಅವ್ರಿಗೆ, ಏನ್ ಬೇಕು 163(1) ನಲ್ಲಿ ಇರುವಂತ ವಿವೇಚನೆ ಏನ್ ಬಗ್ಗೆ ಅವ್ರು ಮಾತಾಡಿದ್ರು. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು. ನನಗೆ ತಿಳಿದಷ್ಟು ಮಾತಾಡ್ತಾರೆ. ಸರ್ಕಾರಕ್ಕೆ ವಿವೇಕನೂ ಇರಬೇಕು, ರಾಜ್ಯಪಾಲರಿಗೆ ವಿವೇಚನೆನೂ, ವಿರೋಧ ಪಕ್ಷಕ್ಕೂ ಇರಬೇಕು. ಗೊತ್ತಲ್ಲ, ಇಲ್ಲಿ ಸರ್ಕಾರಕ್ಕೆ ವಿವೇಚನೆ ಇದೆ, ರಾಜ್ಯಪಾಲರಿಗೆ ಇರಲಿಲ್ಲ. ವಿವೇಕ ಇರಲಿಲ್ಲ. ಅವರು ತಾಳ್ಮೆಗೆಟ್ಟರು ರಾಜ್ಯಪಾಲರು. ಅದು ಇಡೀ ರಾಜ್ಯದ ಜನಕ್ಕೆ, ರಾಷ್ಟ್ರ ತಗೊಳ್ಳಿ, ತಾಳ್ಮೆ ತಗೋಬಹುದಾಗಿತ್ತಲ್ಲ. ಅಧ್ಯಕ್ಷರೇ, ಈ ಸರ್ಕಾರಕ್ಕೆ ವಿವೇಕ ಇದೆ, ವಿವೇಚನೆ ಇರಬೇಕು. ನಿಮಗೆ ವಿರೋಧ ಪಕ್ಷದವ್ರಿಗೆ ವಿವೇಚನೆನೂ ಇರಬೇಕು, ವಿವೇಕನೂ ಇರಬೇಕು. ನಮಗೆ ವಿವೇಕನೂ ಇದೆ, ವಿವೇಚನೆನೂ ಇದೆ. ಮನೆ ಅಧ್ಯಕ್ಷರೇ, ಅಧ್ಯಕ್ಷರೇ, ನೀವು ಮಧ್ಯಾಹ್ನ ಒಂದೇ ನಿಮಿಷ ಅವ್ರಿಗೆ ವಿಚಾರ ಹೇಳ್ತೀನಿ. ಮಧ್ಯಾಹ್ನ ನೀವು ಇಲ್ಲಿ ಕೊಡ್ಬೇಕಾದ್ರೆ ನೀವು ಯಾರು ಗವರ್ನರ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೆಗೆಸ್ ನೋಡಿ, ನೀವು ಹೇಳಿದ್ದೀರಾ, ತೆಗೆಸ್ ನೋಡಿ ಮಾತಾಡ್ತಾ ಇಲ್ಲ ಅವರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೌದೌದು, ಅದನ್ನ ಈಗ ಗವರ್ನರ್ ಹೆಸರೇನೆ ಹೇಳ್ಬಾರ್ದು. ಗವರ್ನರ್ ಹೆಸರು ಹೇಳಿ, ಅವ್ರು ಬಂದ ಓದೇ ಇಲ್ಲ, ತಪ್ಪು. ಅಭಿನಂದನೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ನೋಡಿ, ಅಲ್ಲ ನಾವು ಕೇಳ್ತಿರೋದೇನು ಗೊತ್ತಾ ಮುಖ್ಯಮಂತ್ರಿಗಳೇ, ಅವ್ರು ಹೇಳಿದ್ರು, ಮೊನ್ನೆ ಹೇಳಿದ್ರು, ಅದನ್ನ 176 ಕೂಡ ಹೇಳಿದ್ರು. ಅದನ್ನೇ ಹೇಳ್ತಾ ಇದ್ದಾರೆ. ಅಜೆಂಡಾ ಏನು ಹೇಳ್ರಿ. 163 ಇಂಟರ್ಪ್ರಿಟ್ ಮಾಡ್ತಾರೆ, 176 ಅದನ್ನು ಹೇಳ್ಬೇಡಿ ಅಂತಂದ್ರೆ ಹೆಂಗೆ? ಅಜೆಂಡಾ ಏನಿದೆ ಓದ್ಬಿಡಿ ಒಂದ್ಸರಿ. ಓದಿಲ್ಲ ಸರ್ ನೀವು, ನಾ ಎಲ್ಲ ಓದ್ಕರೆ ಇವಾಗ ಬಂದ್ಬಿಟ್ಟಿದ್ದೀರ, ಅದಕ್ಕೆ ಹೇಳ್ತಾ ಇದ್ದೀರಾ ಅಜೆಂಡಾ ಓದಿ. ನೀವು ಮಹಾತ್ಮ ಗಾಂಧಿನೇ ತೆಗೆದಾಕ್ಬಿಟ್ಟು ಹೆಸರನ್ನ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮನ್ರೇಗಾನೇ ಹಾಳು ಮಾಡಿ ರದ್ದು ಮಾಡಿ ಈಗ ಮಹಾತ್ಮ ಗಾಂಧಿ ಪ್ರತಿಮೆ ಕೊಟ್ಟಿದ್ದಾರೆ. ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ನಿಮ್ಗೆ? ಯಾವ ಪ್ರಾಮಾಣಿಕತೆ ಇದೆ ನಿಮ್ಗೆ? ಅಲ್ಲ, ಮಹಾತ್ಮ ಗಾಂಧಿ ಅಲ್ಲ, ಚರ್ಚೆ ಮಾಡ್ಬೇಕಾದ್ರೆ ರಾಜ್ಯಪಾಲರು ಅಧಿಕಾರದ ಬಗ್ಗೆ ಚರ್ಚೆ ಮಾಡಲಿ. ರಾಜ್ಯಪಾಲರ ಪ್ರಿವಿಲೇಜ್, ಅವರ ಅಧಿಕಾರ, ಸಂವಿಧಾನ.
ನಾವು ಮಾತಾಡಕ್ ಅದನ್ನೇ ಕೇಳಿದೀವಿ. ನೀವು ಈಗ ಮಾತಾಡುವಾಗ ಹೇಳಿ. ನಾವು ಕೇಳ್ತಿರೋದೇನು? ರಾಜ್ಪಾಲರ ಬಗ್ಗೆ ಮಾತಾಡೋದಾ? 163 ಕ್ಲಾಸ್ 1 ಇಂಟರ್ಪ್ರಿಟ್ ಮಾಡಿ, ಆರ್ಟಿಕಲ್ 176 ಇಂಟರ್ಪ್ರಿಟ್ ಮಾಡಿ. ಬೇಡ ಅಂತ ಹೇಳಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಕೇಳ್ತಿರೋದು ರಾಜ್ಪಾಲರ ಭಾಷಣ ಬಗ್ಗೆ ಮಾತಾಡೋದಾ? ಅವರು ಸೂಚಿಸೋದು ರಾಜ್ಪಾಲರ ಭಾಷಣ ಬಗ್ಗೆನ ಅಥವಾ ಅಧಿಕಾರದ ಬಗ್ಗೆನ ಅಥವಾ ರಾಜ್ಪಾಲರ ಬಗ್ಗೆನ? ಹೇಳ್ಬೇಕು. ನೀವ್ ಹೇಳ್ಬೇಕು. ಅವ್ರು ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.